ಇನ್ನು ದೆಹಲಿ ಸ್ಫೋಟದಲ್ಲಿ ಮೃತರ ಸಂಖ್ಯೆ ಇದೀಗ 12ಕ್ಕೆ ಏರಿಕೆಯಾಗಿದೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಂಪುಕೋಟೆ ಬಳಿ ನಿನ್ನೆ i20 ಕಾರ್ ಸ್ಫೋಟದ ಬೆನ್ನಲ್ಲೇ 17ಕ್ಕೂ ಹೆಚ್ಚು ಜನರಿಗೆ ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ನಿನ್ನೆ 8 ಜನ ತೀರ್ಕೊಂಡ್ರು, 9 ಆಯಿತು, ಈಗ 12ಕ್ಕೆ ಏರಿಕೆಯಾಗಿದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಆತಂಕ ಹೆಚ್ಚಾಗ್ತಾ ಇದೆ. 17ಕ್ಕೂ ಹೆಚ್ಚು ಜನರಿಗೆ ಈಗ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದ್ದು ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಘಟನಾವಳಿಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇದೆ ಜಲ್ ಅನ್ಸುತ್ತೆ. ಯಾಕಂದ್ರೆ ಘಟನೆ ನಡೆದಂತ ಒಂದು 10-15 ಅಡಿ ದೂರದಲ್ಲಿ ದೇಹದ ಬಿಡಿಭಾಗಗಳು ಕಾರ್ನ ಮೇಲ್ಭಾಗದಲ್ಲಿ, ಜನರತ್ತ ಬಿಡಿಭಾಗಗಳು ಹಾರು ಹೋಗ್ಬಿದ್ದಿಂದಾಗಿ ಅಲ್ಲಿನ ಜನ ಭಯಭೀತರಾಗಿದ್ರು. ಒಟ್ಟಾರೆಯಾಗಿ ಈಗ ಶಾಹೀನ್ ಆಕೆಯ ಹಿನ್ನೆಲೆಯನ್ನ ಹುಡುಕ್ತಾ ಹೋದಂತೆ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಈತ ಸ್ಫೋಟವಾದಂಥ i20 ಕಾರಿನ ಮೂಲಕ ಮಾಲೀಕನ ಬಂಧನ ಆಗಿದೆ. ಹರಿಯಾಣದಲ್ಲಿ ಮೊಹಮ್ಮದ್ ಸಲ್ಮಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಗುರುಗ್ರಾಮದಲ್ಲಿ ಸಲ್ಮಾನ್ ಅನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಸಲ್ಮಾನ್ ಬಿಚ್ಚಿಟ್ಟಿದ್ದಾನೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. i20 ಕಾರ್ ಈಗಾಗಲೇ ಸ್ಫೋಟವಾಗಿದೆ. ಈ ಕಾರ್ನ ಮಾಲೀಕ ಸಲ್ಮಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದಲ್ಲಿ ಮೊಹಮ್ಮದ್ ಸಲ್ಮಾನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಲವು ಸ್ಫೋಟಕ ಮಾಹಿತಿಯನ್ನು ಕೂಡ ಸಲ್ಮಾನ್ ಬಿಚ್ಚಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲ ಕಾನ್ಫಿಡೆನ್ಷಿಯಲ್ ಇರೋದ್ರಿಂದಾಗಿ ಅದನ್ನ ಪತ್ರಿಕಾ ಪ್ರಕಟಣೆಯಲ್ಲಾಗಲಿ ಅಥವಾ ಮಾಧ್ಯಮಗಳಿಗಾಗಲಿ ಇನ್ನೂ ತಿಳಿಸಿಲ್ಲ. NIA ಟೀಮ್, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ತಂಡ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಈತನ ಬಳಿ ಇದ್ದಂಥ ಈ ಕಾರ್ ಯಾರ್ಯಾರ ಕೈಗೆ ಹೋಯಿತು, ಈತ ಈ ಕಾರನ್ನ ಖರೀದಿ ಮಾಡಿದಂಥ ಉದ್ದೇಶ ಆದರೂ ಏನಾಗಿತ್ತು, ತನಗೆ ಗೊತ್ತಿಲ್ಲದೆ ಈ ರೀತಿ ಉಗ್ರ ಚಟುವಟಿಕೆಗಳಲ್ಲಿ ಈತನು ಕೂಡ ಭಾಗಿಯಾಗಿದ್ನ ಅಥವಾ ಗೊತ್ತಿದ್ದೂ ಕೂಡ ಈ ಕೃತ್ಯಕ್ಕೆ ಕಾರನ್ನ ಬಳಕೆ ಮಾಡುವುದಕ್ಕೆ ಈತ ಏನಾದರೂ ಕೊಟ್ಟಿದ್ನಾ, ಇದೆಲ್ಲದರ ಬಗ್ಗೆ ಕೂಡ ತನಿಖೆಗಳಾಗಬೇಕಾಗಿದೆ. i20 ಕಾರ್ ಈಗ ಸ್ಫೋಟವಾಗಿ ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ಒಂದು ಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಕೆಂಪುಕೋಟೆಯ ಬಳಿ. ಮತ್ತೊಂದು ಬದಿಯಲ್ಲಿ ಈ ಸ್ಫೋಟಕ್ಕೂ ಮುನ್ನ ತೆರಳುತ್ತಾ ಇರುವಂತಹ ದೃಶ್ಯಗಳಿದು. ಈ ಕಾರ್ ಕೂಡ ಅಂದರೆ CC ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ವೈಟ್ ಕಲರ್ನ i20 ಕಾರ್. ಹರಿಯಾಣದಲ್ಲಿ ಮೊಹಮ್ಮದ್ ಸಲ್ಮಾನ್ ಅಂದರೆ ಮೂಲ ಮಾಲೀಕ ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಗುರುಗ್ರಾಮದಲ್ಲಿ ಸಲ್ಮಾನ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿ ಆತನಿಂದ ಸ್ಫೋಟಕ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕೇವಲ ಕಾರ್ನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಓರ್ವ ವ್ಯಕ್ತಿಗೆ ಮಾತ್ರ ಸೇರಿದಂತ ಕಾರ್ ಅಲ್ಲ ಇದು. 4 ವ್ಯಕ್ತಿಗಳಿಗೆ ಈಗಾಗಲೇ i20 ಕಾರ್ ಮಾರಾಟ ಆಗಿತ್ತು. ಹರಿಯಾಣದ ಓಕ್ಲಾದ ವ್ಯಕ್ತಿಗೆ i20 ಕಾರನ್ನ ಸೇಲ್ ಮಾಡಲಾಗಿತ್ತು. ಕಾರ್ ಮಾರಿದಂಥ ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್, ಓಕ್ಲಾದ ದೇವೇಂದ್ರ ಎಂಬಾತನಿಗೆ ಕಾರ್ ಮಾರಾಟವನ್ನ ಮಾಡಲಾಗಿತ್ತು. ಅಂಬಾಲದ ಮತ್ತೊಬ್ಬ ವ್ಯಕ್ತಿಗೆ ದೇವೇಂದ್ರ ಆ ಕಾರನ್ನ ಮಾರಾಟ ಮಾಡಿರ್ತಾನೆ. ಅಂದ್ರೆ ಬ್ಲಾಸ್ಟ್ಗೂ ಮುನ್ನ ಡಾಕ್ಟರ್ ಉಮರ್ ಬಳಿ ಈ ಕಾರ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ i20 ಕಾರಿನ ಜಾಡನ್ನ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ತಡಕಾಟವನ್ನ ನಡೆಸಲಾಗ್ತಾ ಇದೆ. ಈ ಕಾರ್ 4 ಜನರಿಗೆ ಮಾರಾಟವಾಯಿತು ಅಂದ್ರೆ ಗೊತ್ತಿದ್ದಂತಹ ವ್ಯಕ್ತಿಗಳಿಗೆ ಈ ಕಾರ್ನ ಮಾರಾಟ ಮಾಡಲಾಯ್ತಾ ಅಥವಾ ಡೀಲರ್ ಮೂಲಕವಾಗಿ ಈ ಕಾರನ್ನ ಮಾರಾಟ ಮಾಡಲಾಗಿತ್ತಾ, ಇದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಅನ್ನ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದ್ದು ಆತ ದೇವೇಂದ್ರ ಅನ್ನೋರ್ಗೆ ಈ ಕಾರನ್ನ ಮಾರಾಟ ಮಾಡಿರ್ತಾನೆ. ಆಗಲೂ ಕೂಡ ಸರಿಯಾದಂಥ ಡಾಕ್ಯುಮೆಂಟ್ ಅನ್ನ ಪಡ್ಕೊಂಡು ಆತ ಮಾರಾಟ ಮಾಡಿದ್ನ ಏನು ಎತ್ತ ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ದೇವೇಂದ್ರನಿಂದ ಅಂಬಾಲದ ಮತ್ತೋರ್ವ ವ್ಯಕ್ತಿಗೆ ದೇವೇಂದ್ರ ಅನ್ನೋರು ಕಾರನ್ನ ಮಾರಾಟ ಮಾಡಿರ್ತಾರೆ. ನಂತರದಲ್ಲಿ ಡಾಕ್ಟರ್ ಉಮರ್ ಬಳಿ ಈ ಕಾರ್ ಹೇಗೆ ಹೋಯ್ತು, ಡಾಕ್ಟರ್ ಉಮರ್ಗೆ ಈ ಕಾರನ್ನ ಕೊಟ್ಟವರಾದ್ರೂ ಯಾರು, ತಾಹಿರ್ ಆತನ ಬಳಿ ಕಾರ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಆತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ತಾಹಿರ್ಗೂ ಉಮರ್ಗೂ ಹಾಗೆ ಸಲ್ಮಾನ್ಗೂ ಏನಾದರೂ ಲಿಂಕ್ ಏನಾದರೂ ಇದೆಯಾ ಅಥವಾ ದೇವೇಂದ್ರಗೂ ಈ ವಿಚಾರಗಳೇನಾದರೂ ಗೊತ್ತಿತ್ತಾ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಕಾರ್ನ ಜಾಡನ್ನ ಹಿಡಿದಿರುವಂತಹ ಪೊಲೀಸರು ಸಂಪೂರ್ಣವಾದಂತಹ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಇದನ್ನ ಮಾರಾಟ ಮಾಡಲಾಗಿದೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತಾ ಏನು ಇತ್ತ ಅನ್ನೋದ್ರ ಬಗ್ಗೆ ತನಿಖೆಗಳಾಗ್ತಾ ಇದೆ.